this chapter, Swami Vivekanand, is written by Dr. Jagdish Chandra. आशय. So from this lesson what are we going to learn? Okay. भारत देश में जन्मे अनेक महान व्यक्तियों ने भारत की कीर्ति विदेशों में फैलाई. ऐसे व्यक्तियों में से एक है स्वामी विवेकानंद. इस पाठ में उनकी महानता के परिचय के साथ देश प्रेम की प्रेरणा भी प्राप्त कर सकते हैं. ಸೊ ಹಂಗಂದರೆ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಜನಿಸಿರುವಂತಹ ಅನೇಕ ಮಹಾನ್ ವ್ಯಕ್ತಿಗಳು ಭಾರತದ ಕೀರ್ತಿಯನ್ನು ವಿದೇಶೋं में फैलाई, ವಿದೇಶಗಳಲ್ಲಿ ಅಂದರೆ ಬೇರೆ ದೇಶಗಳಲ್ಲಿ ಹರಡಿದ್ದಾರೆ. ಭಾರತದಲ್ಲಿ ಜನಿಸಿರುವಂತಹ ಅನೇಕ ಮಹಾನ್ ವ್ಯಕ್ತಿಗಳು ಭಾರತದ ಕೀರ್ತಿಯನ್ನು ವಿದೇಶದಲ್ಲಿ ಹರಡಿದ್ದಾರೆ. ಐಸೆ ವ್ಯಕ್ತಿಯೋं में से एक है ಸ್ವಾಮಿ ವಿವೇಕಾನಂದ. ಆ ರೀತಿಯಾದಂಥ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಅವರೇ ಸ್ವಾಮಿ ವಿವೇಕಾನಂದರು ಅಂತ. ಓಕೆ, ಐಸೆ ವ್ಯಕ್ತಿಯೋं में ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು, ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಅವರೇ ಸ್ವಾಮಿ ವಿವೇಕಾನಂದ. इस पाठ में ಈ ಪಾಠದಲ್ಲಿ उनकी महानता के परिचय के साथ ಅವರ ಶ್ರೇಷ್ಠತೆಯ ಪರಿಚಯದ ಜೊತೆಗೆ, ಸಾಥ್ ಅಂದರೆ ಪರಿಚಯದ ಜೊತೆಗೆ ದೇಶ ಪ್ರೇಮ की प्रेरणा भी प्राप्त कर सकते हैं. ಅವರ ಶ್ರೇಷ್ಠತೆಯನ್ನು ತಿಳ್ಕೊಳ್ಳೋದ್ರ ಜೊತೆಗೆ ದೇಶ ಪ್ರೇಮದ ಒಂದು ಪ್ರೇರಣೆಯೂ ಸಹ ನಾವು ಪಡೆದುಕೊಳ್ಳುತ್ತೇವೆ ಅಂತ. ಪ್ರಾಪ್ತ ಕರ್ ಸಕ್ತೆ ಹೈ. ओके, भारत के इतिहास में स्वामी विवेकानंद का जन्म अमर है. इस वीर सन्यासी ने देश विदेश में भ्रमण कर भारतीय धर्म और दर्शन का प्रसार किया तथा समाज सेवा का नया मार्ग दिखाया. ಅಂದರೆ ಭಾರತಕ್ಕೆ ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಅಮರ ಹೈ, ಅಂದರೆ ಶಾಶ್ವತವಾಗಿದೆ, ಅಮರವಾಗಿದೆ. ಇಸ್ ವೀರ ಸನ್ಯಾಸಿನೇ, ಈ ವೀರ ಸನ್ಯಾಸಿರವರು ದೇಶ ವಿದೇಶ ಮೇ ಭ್ರಮಣ ಕರ್, ದೇಶಗಳಿಗೆ ಭೇಟಿ ನೀಡಿ, ಭ್ರಮಣ ಕರ್ ಅಂತಂದರೆ ಭ್ರಮಣ ಕ ಮತ್ಲಬ್ ಕ್ಯಾ ಹೋತಾ ಹೈ, ಸಂಚಾರ ಮಾಡ್ತಕ್ಕಂಥದ್ದು. ಅಂದರೆ ಈ ವೀರ ಸನ್ಯಾಸಿಯವರು ದೇಶ ವಿದೇಶಗಳನ್ನು ಸಂಚಾರ ಮಾಡಿ, ಭ್ರಮಣ ಕರ್ ಭಾರತೀಯ ಧರ್ಮ ಅಂದರೆ ಭಾರತದ ಧರ್ಮ ಅಂದರೆ ಇಂಡಿಯನ್ ರಿಲಿಜಿಯನ್, ಭಾರತದ ಧರ್ಮವನ್ನು ಅವ್ರ ದರ್ಶನ್ ಅಂದರೆ ಫಿಲಾಸಫಿ ಅಂತ ಹೇಳ್ತೀವಿ. ಅಂದರೆ ನಾವು ತತ್ವಶಾಸ್ತ್ರವನ್ನು, ತನ್ನ ತತ್ವಜ್ಞಾನವನ್ನು, ಭಾರತದ ಧರ್ಮವನ್ನು ಪ್ರಸಾರ ಕಿಯಾ ತಥಾ, ಜೊತೆಗೆ ಅಂದರೆ ಇದನ್ನು ಪ್ರಸಾರ ಮಾಡಿದ್ರು, ಹರಡಿದ್ರು. ಭಾರತೀಯ ಧರ್ಮವನ್ನು, ತತ್ವಜ್ಞಾನವನ್ನು ದೇಶ ವಿದೇಶಗಳಿಗೆ ಸಂಚಾರ ಮಾಡಿ ಹರಡಿದ್ರು. ಜೊತೆಗೆ ತಥಾ ಸಮಾಜ ಸೇವಾ ಕಾ ನಯಾ ಮಾರ್ಗ ದಿಖಾಯ, ಸಮಾಜ ಸೇವೆಯ ಹೊಸ ಮಾರ್ಗವನ್ನು ತೋರಿಸಿದರು. ದಿಖಾಯ ಅಂದರೆ ತೋರಿಸಿದರು. ಓಕೆ, स्वामी विवेकानंद का जन्म 12 जनवरी 1863 को कलकत्ते के एक कायस्थ घराने में हुआ था. ಅಂದರೆ ಸ್ವಾಮಿ ವಿವೇಕಾನಂದರ ಜನ್ಮ ಅಥವಾ ಅವರು ಹುಟ್ಟಿದಂಥದ್ದು ಯಾವಾಗ ಅಂದರೆ 12ನೇ ಜನವರಿ 1863ರಲ್ಲಿ ಕಲ್ಕತ್ತಾದ ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಆಯಿತು. ಸಾಂಪ್ರದಾಯಿಕ ಕುಟುಂಬ ಅನ್ನೋದು ಕಾಯಸ್ತ್ ಅಂತ ಹೇಳ್ತೀವಿ. ಕಾಯಸ್ತ್ ಘರಾನೆ ಮೇ ಅಂದರೆ ಒಂದು ಸಾಂಪ್ರದಾಯಿಕ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ಹೇಳ್ಬೋದು. ಕಾಯಸ್ತ್ ಘರಾನೆ ಮೇ ಹುವಾತ, ಒಂದು ಸಂಪ್ರದಾಯ ಕುಟುಂಬದಲ್ಲಿ ಜನವರಿ 12, 1863ರಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮವು ಕಲ್ಕತ್ತಾದ ಒಂದು ಸಂಪ್ರದಾಯಬದ್ಧ ಕುಟುಂಬದಲ್ಲಿ ಆಯಿತು. ಉನ್ಕೆ ಬಚ್ಪನ್ ಕಾ ನಾಮ್, ಅವರ ಬಚ್ಪನ್ ಅಂದರೆ ಬಾಲ್ಯದ ಹೆಸರು, ಅವರ ಬಾಲ್ಯದ ಹೆಸರು ನರೇಂದ್ರ ದೇವ್ ಥಾ. ಅವರ ಬಾಲ್ಯದ ಹೆಸರು ಏನಾಗಿತ್ತು? ನರೇಂದ್ರ ದೇವ್. ಉನ್ಕೆ बचपन का नाम नरेंद्र देव था. उनके पिता श्री विश्वनाथ दत्त, उनके पिता ಅವರ
ತಂದೆ ಶ್ರೀ ವಿಶ್ವನಾಥ ದತ್ ಏಕ ಪ್ರತಿಷ್ಠಿತ ವಕೀಲತೆ, ಒಂದು ಪ್ರತಿಷ್ಠಿತ ವಕೀಲರಾಗಿದ್ದರು, ಲಾಯರ್ ಆಗಿದ್ದರು. ಉನ್ಕಿ ಮಾತಾ ಶ್ರೀಮತಿ ಭುವನೇಶ್ವರಿ ದೇವಿ, ಅವರ ತಾಯಿ ಶ್ರೀಮತಿ ಭುವನೇಶ್ವರಿ ದೇವಿ ಅವರು ಧರ್ಮಪರಾಯಣ ಮಹಿಳಾಥಿ. ಧರ್ಮಪರಾಯಣ್ ಮಹಿಳಾಥಿ ಅಂದರೆ ಧರ್ಮಪರಾಯಣ್ ಮಹಿಳಾಥಿ ಅಂದರೆ ಧಾರ್ಮಿಕ ಮಹಿಳೆ ಅಂತ ಹೇಳ್ತೀವಿ. ಧಾರ್ಮಿಕದಲ್ಲಿ ಅಂದರೆ ಧರ್ಮದಲ್ಲಿ ತುಂಬ ಹೆಚ್ಚಿನ ನಂಬಿಕೆ ಉಳ್ಳಂಥವರಾಗಿದ್ದರು ಅಂತ. ಬಾಲಕ್ ನರೇಂದ್ರ ಕಾ ಶರೀರ ಸ್ವಸ್ಥ ಸುಡೌಲ್ ಔರ್ ಸುಂದರ್ ಥಾ. ಬಾಲಕ ನರೇಂದ್ರನಾಥರವರ ಶರೀರವು ಆರೋಗ್ಯಕರವಾಗಿತ್ತು. ಸುಡೌಲ್ ಅಂದರೆ ಒಳ್ಳೆ ಮೈಕಟ್ಟು ಆಕಾರವನ್ನು ಹೊಂದಿತ್ತು ಹಾಗೂ ನೋಡಲಿಕ್ಕೆ ಸುಂದರವಾಗಿಯೂ ಸಹ ಇದ್ದರು. ಕುಸ್ತಿ ಲಡ್ನೆ ರೆಸ್ಲಿಂಗ್ ಅಂತ ಹೇಳ್ತೀವಲ್ಲ, ರೆಸ್ಲಿಂಗ್ ಅಂದರೆ ಕುಸ್ತಿ ಆಡ್ತಕ್ಕಂಥದ್ದು, ದೌಡ್ ಲಗಾನೆ ಓಟ ಓಡ್ತಕ್ಕಂಥದ್ದು, ಗುಡ್ ಸವಾರಿ ಅಂದರೆ ಕುದುರೆಯನ್ನು ಸವಾರಿ ಮಾಡ್ತಕ್ಕಂಥದ್ದು, ಕರ್ನೆ ಅಂದರೆ ಮಾಡುವಂತಹ, ಮತ್ತು ತೈರ್ನೇಮೆ ಈಜಾಡುವುದರಲ್ಲಿ, ತೈರ್ನೇಮೆ ಅಂದರೆ ಈಜಾಡುವುದರಲ್ಲಿ ಉನ್ಹೆ ಬಡಾ ಆನಂದ ಮಿಲ್ತಾತ, ಅವರಿಗೆ ತುಂಬ ಆನಂದ ಸಿಗ್ತಾಯಿತ್ತು. ಯಾವುದ್ಯಾವುದರಲ್ಲಿ? ಕುಸ್ತಿ ಆಡೋದರಲ್ಲಿ, ಓಡೋದರಲ್ಲಿ, ಕುದುರೆ ಸವಾರಿ ಮಾಡೋದು ಮತ್ತು ಈಜಾಡುವುದರಲ್ಲಿ ಅವರಿಗೆ ತುಂಬ ಆನಂದ ಸಿಗ್ತಾಯಿತ್ತು. वे संगीत एवं खेल कूद की ಪ್ರತಿಯೋಗಿತಾओं में, ಸಂಗೀತ ಏವಂ ಖೇಲ್ಕೂದ್ ಅಂದರೆ ಸಂಗೀತದಲ್ಲಿ ಹಾಗೂ ಕ್ರೀಡೆಗಳಲ್ಲಿ, ಪ್ರತಿಯೋಗಿತಾओं में ಅಂದರೆ ಸ್ಪರ್ಧೆಗಳಲ್ಲಿ, ಅಂದರೆ ಕ್ರೀಡೆಗಳ ಸ್ಪರ್ಧೆ ಹಾಗೂ ಸಂಗೀತದ ಸ್ಪರ್ಧೆಗಳಲ್ಲಿ ಸಹ, ಬಿ ಅಂದರೆ ಸಹ, ಭಾಗಲಿಯಾ ಕರ್ತೇತೆ ಅಂದರೆ ಅಲ್ಲಿಯೂ ಸಹ ಪಾರ್ಟ್ ಅಂದರೆ ಅಲ್ಲಿ ಭಾಗವಹಿಸ್ತಾ ಇದ್ದರು. ಯಾವುದ್ಯಾವುದರಲ್ಲಿ? ಸಂಗೀತದಲ್ಲಿ, ಜೊತೆಗೆ ಕ್ರೀಡೆಗಳಲ್ಲಿಯೂ ಸಹ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದರು. ನರೇಂದ್ರ ಆರಂಭ ಸೆ ಹಿ ಪಢಾಯಿ ಲಿಖಾಯಿ ಮೇ ಬಡೆ ತೇಜ್ ಥೇ. ನರೇಂದ್ರರವರು ಆರಂಭದಿಂದಲೂ ಸಹ ಓದುವುದರಲ್ಲಿ, ಬರೆಯೋದರಲ್ಲಿ ತುಂಬ ವೇಗದಲ್ಲಿ ಕಲಿತಿದ್ದರು. ವೇ ಅಪ್ನೆ ಸ್ಕೂಲ್ ಮೇ ಸರ್ವಪ್ರಥಮ ರಹಾ ಕರ್ತೆ ಥೇ. ಅವರ ಶಾಲೆಯಲ್ಲಿ ಅವರು ಯಾವಾಗಲೂ ಪ್ರಥಮ ಸ್ಥಾನದಲ್ಲೇ ಇರ್ತಾ ಇದ್ದರು. ಎಂಟ್ರೆನ್ಸ್ ಪರೀಕ್ಷಾ ಮೇ ಭೀ ಅಂದರೆ ಎಂಟ್ರೆನ್ಸ್ ಪರೀಕ್ಷೆಯಲ್ಲೂ ಸಹ ವೇ ಪ್ರಥಮ ಶ್ರೇಣಿ ಮೇ ಅವರು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದರು, ಪಾಸಾಗಿದ್ದರು. ಫಸ್ಟ್ ಪ್ರಥಮ ಶ್ರೇಣಿ ಅಂದರೆ ಫಸ್ಟ್ ರ್ಯಾಂಕಲ್ಲ ಅಥವಾ ಫಸ್ಟ್ ಗ್ರೇಡಲ್ಲಿ ಅವರು ಪಾಸಾಗಿದ್ದರು. ಬಿ ಎ ಕಿ ಪರೀಕ್ಷಾ ಪಾಸ್ ಕರ್ನೆ ಕೆ ಬಾದ್, ಬಿ ಎ ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತೀವಲ್ಲ, ಬಿ ಎ ಕಿ ಪರೀಕ್ಷಾ, ಬಿ ಎ ಪರೀಕ್ಷೆಯನ್ನು ಪಾಸ್ ಆದ ನಂತರ, ಕರ್ನೆ ಕೆ ಬಾದ್ ಅಂದರೆ ಪಾಸ್ ಆದ ನಂತರ, ಉನ್ಹೋನೆ ಕಾನೂನ್ ಕಾ ಅಧ್ಯಯನ್, ಉನ್ಹೋನೆ ಅಂದರೆ ಅವರು, ಕಾನೂನ್ ಕಾ ಅಧ್ಯಯನ್, ಕಾನೂನು ಅಂದರೆ ಲಾ ಅಂತ ಹೇಳ್ತೀವಲ್ವ, ಲಾ ಸ್ಟಡೀಸ್ ಮಾಡಿ, ಕಾನೂನಿನ ಬಗ್ಗೆ ಅಧ್ಯಯನ್ ಪ್ರಾರಂಭ ಕಿಯಾ, ಕಾನೂನಿನ ಬಗ್ಗೆ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದರು. इसी बीच में उनके पिता का देहांत हो गया. ಇದರ ಮಧ್ಯದಲ್ಲಿಯೇ, ಇಸಿ ಬೀಚ್ ಅಂದರೆ ಮಧ್ಯೆ, ಇನ್ ಬಿಟ್ವೀನ್ ದಿಸ್, ಇದರ ಮಧ್ಯದಲ್ಲಿಯೇ ಉನ್ಕೆ ಪಿತಾ ಕಾ ದೇಹಾಂತ ಹೋ ಗಯಾ, ಅವರ ದೇಹಾಂತ ಅಂದರೆ ಅವರು ದೇಹವನ್ನು ತ್ಯಜಿಸಿದರು, ಅಂದರೆ ನಿಧನರಾಗಿದ್ದರು. ಇದರ ಮಧ್ಯದಲ್ಲೇ ಅವರ ತಂದೆಯ ದೇಹಾಂತ್ಯವಾಯಿತು, ಅಂದರೆ ದೇಹದಿಂದ ಪ್ರಾಣ ಹೋಯಿತು ಅಂದರೆ ಜಸ್ಟ್ ನಾವೇನು ಅರ್ಥ ಮಾಡ್ಕೋಬೋದು, ನಿಧನರಾದರು ಅಂತ ಅರ್ಥ. ಓಕೆ, ಸೊ ಓಕೆ ಡಿಯರ್, ಹೋಪ್ ದಟ್ ಯು ಆಲ್ ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಪಾರ್ಟ್ ಬೈ ಟುಮಾರೋ. ಓಕೆ, ಥ್ಯಾಂಕ್ ಯು.